ಬಿಹೇವಿಯರ್ ಅಂತ ಅನ್ಸ್ತು. ನೀವ್ ಆಕ್ಚುಲಿ ಕನ್ನಿಂಗ್, ನೀವ್ ಆಕ್ಚುಲಿ ರಿಯಲ್ ಕಾವ್ಯನೇ ಅಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಅರ್ಥ ಮಾಡ್ಬೇಕು ಅಂತಂದ್ರೆ ಅರ್ಧಕ್ಕೆ ಸ್ಟಾಪ್ ಮಾಡಿ ಹೋಗಲ್ಲ. ನಾನಲ್ಲ. ಬಿಗ್ ಬಾಸ್ ಮನೆಯ ವಿಲ್ಲನ್ ಮಾಡ್ತಿರುವಂತಹ ಆಟ ಅಲ್ಲಿರುವಂತಹ ಕಂಟೆಸ್ಟೆಂಟ್ ನಡುವೆನೆ ಬೆಂಕಿಗಳನ್ನ ಹತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಮನೆಯಲ್ಲಿ ಶತ್ರುಗಳು ಅಂತ ಹೇಳಿದ್ರೆ ಅದು ಕಾವ್ಯ, ರಕ್ಷಿತಾ. ಇವರಿಬ್ರು ಕೂಡ ಯಾವ ರೀತಿ ನಾಮಿನೇಷನ್ ಅಂತ ಬಂದಾಗ ಅಥವಾ ಬೇರೆ ಯಾವುದೇ ಟಾಸ್ಕ್ ಬಂದಾಗ ಯಾವ ರೀತಿ ಜಗಳ ಆಡ್ಕೋತಾರೆ ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು. ಈಗ ಬಿಗ್ ಬಾಸ್ ನ ವಿಲ್ಲನ್ ಕೊಟ್ಟಿರುವಂತಹ ಒಂದು ಟಾಸ್ಕ್ ಏನಂತ ಹೇಳಿದ್ರೆ, ಮನೆ ಮಂದಿ ಎಲ್ಲರೂ ಕೂಡ ಬಂದು ತಮಗೆ ಯಾರು ಈ ಮನೆಯಲ್ಲಿ ವಿಲ್ಲನ್ ಅಂತ ಹೇಳಿ ಇಬ್ಬರ ಹೆಸರುಗಳನ್ನ ತಗೊಳ್ಬೇಕು. ಎಲ್ಲರೂ ಕೂಡ ಅವರವರ ವೈಯಕ್ತಿಕವಾದಂತಹ ಹೆಸರುಗಳನ್ನ ತಗೊಂಡು ಹೇಳ್ತಾರೆ. ಬಟ್ ನಿಮಗೆ ಗೊತ್ತಿರ್ಬೋದು, ಕಾವ್ಯ ಮತ್ತೆ ಸ್ಪಂದನ ಅವರು ರಕ್ಷಿತಾ ಅವರ ಹೆಸರನ್ನು ತಗೊಳ್ತಾರೆ. ಅದರಲ್ಲೂ ಕಾವ್ಯ ತಗೊಂಡಿದ್ದು ಅವಳಿಗೆ ಒಂಚೂರು ಇಷ್ಟ ಆಗೋದಿಲ್ಲ ರಕ್ಷಿತನ್ಗೆ. ಇಬ್ರು ಕೂಡ ಅಲ್ಲೇ ಜಗಳವನ್ನು ಕೂಡ ಶುರು ಮಾಡ್ಕೊತಾರೆ. ಮೊದಲಿಗೆ ಬಂದಂತಹ ಕಾವ್ಯ ಅವರು ತಗೊಳ್ಳುವಂತಹ ಹೆಸರು ನಮ್ಮ ಗಿಲ್ಲಿ ನಟ ಅವರದು. ಸೊ ಗಿಲ್ಲಿ ನಟನ ಹೆಸರು ತಗೊಂಡ ನಂತರ ಅವರು ರಕ್ಷಿತನ ಹೆಸರನ್ನು ತಗೊಳ್ತಾರೆ. ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ತಿಳಿಸ್ಬೇಕು ಅಂದಾಗ ರಕ್ಷಿತಾ ಅವರು ಏನೇನು ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿಯಾಗಿ ಆಕ್ಟಿಂಗ್ ಅನ್ನ ಮಾಡ್ತಾಳೆ. ಒಬ್ಬೊಬ್ಬರನ್ನ ಒಂದೊಂದು ರೀತಿ ಆಕ್ಟ್ ಮಾಡಿ ಅವ್ರನ್ನ ಒಳ್ಸ್ಕೊತಾಳೆ. ಅಷ್ಟೇ ಅವಳ ಪರ್ಸನಾಲಿಟಿ ಏನಿದೆ, ಆಕ್ಟ್ ಮಾಡೋ ಅಂಥದ್ದು, ಹಾಗೆ ಅವಳ ಭಾಷೆ ಏನಿದೆ, ಇದೆಲ್ಲನೂ ಕೂಡ ಡ್ರಾಮಾ ಅಷ್ಟೇ. ಅವಳಿಗೆ ಕರೆಕ್ಟಾಗಿ ಮಾತಾಡ್ಲಿಕ್ಕೂ ಬರುತ್ತೆ, ಎಲ್ಲ ಬರುತ್ತೆ, ಬಟ್ ಡ್ರಾಮಾ ಮಾಡ್ತಾಳೆ ಅಂತ ಹೇಳ್ತಾಳೆ. ಇವಳ ಕ್ಯಾರೆಕ್ಟರ್ ನನಗೆ ಕನ್ನಿಂಗ್ ಅನ್ಸುತ್ತೆ ಅಂತಾನು ಹೇಳ್ತಾರೆ. ಇದಕ್ಕೆ ಕೋಪಗೊಂಡಿರುವಂಥ ರಕ್ಷಿತಾ ಹೇಳ್ತಾರೆ, ನಾನಲ್ಲ ಕನ್ನಿಂಗು, ನೀನು ಕನ್ನಿಂಗು, ನೀನು ಡ್ರಾಮಾ, ನೀನು ನಿಜವಾದ ಕಾವ್ಯನೇ ಅಲ್ಲ ಅಂತ ಹೇಳಿ ಅವರಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಹೇಳ್ಕೋತಾ ಹೋಗಿ ಸೋಫಾದ ಮೇಲೆ ಕೂತ ಮೇಲೆ ಹೇಳ್ತಾರೆ, ಕಾವ್ಯ ಅವ್ರು ಹೇಳೋದು, ಇದನ್ನೇ ನಾನು ಹೇಳಿದ್ದು, ಯಾರಾದ್ರೂ ವಾದ ಮಾಡ್ಬೇಕಾದ್ರೆ ಅದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ನಿಂತರ ಹೀಗೆ ಡ್ರಾಮಾಟಿಕ್ ಆಗಿ ನಾನು ಆಡೋದಿಲ್ಲ, ನಿಂತರ ಪುಕ್ಲಿ ಅಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಪುಕ್ಲಿ ಅಂತ ಹೇಳಿ ಹೇಳ್ಬಿಡ್ತಾರೆ ರಕ್ಷಿತನ್ಗೆ. ಆಗ ರಕ್ಷಿತನು ಕೂಡ ಕೆಳಗೆ ಬಗ್ಗೆ ಏನೋ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗಿ ಅವ್ರಿಗೂ ಕೂಡ ತೋರ್ಸಕ್ ಹೋಗಿದ್ದಾರೆ, ಹೈ ಹೀಲ್ಸ್ ಹಾಕೊಂಡು ಈ ರೀತಿ ಇದು ಮಾಡ್ತೀಯ ಅಂತ ಹೇಳಿ. ಬಟ್ ಅದನ್ನ ನಮ್ಮ ಪ್ರೋಮೋದಲ್ಲಿ ಕೊಟ್ಟಿಲ್ಲ. ಇವರಿಬ್ಬರ ಜಗಳ ಇಷ್ಟಕ್ಕೆ ನಿಂತಿಲ್ಲ, ಮತ್ತೆ ವಾದನೂ ಮಾಡ್ತಾರೆ. ರಕ್ಷಿತಾ ಹೇಳ್ತಾರೆ, ಇವಾಗ ಹೇಳ್ತೀನಿ ಕೇಳಿಸ್ಕೊ, ನೀನು ನನಗೆ ನಿಜವಾದ ಕಾಂಪಿಟೇಟರೇ ಅಲ್ಲ ಅಂತ ಹೇಳಿ ರಕ್ಷಿತಾ ಹೇಳ್ತಾರೆ. ಇದು ಅವರ ಓವರ್ ಕಾನ್ಫಿಡೆನ್ಸು ಅಥವಾ ಕಾನ್ಫಿಡೆನ್ಸು ಗೊತ್ತಿಲ್ಲ. ಪ್ರತಿ ಬಾರಿನೂ ಕೂಡ ಕಾವ್ಯನಿಗೆ ನೀನು ಕಾಂಪಿಟೇಟರೇ ಅಲ್ಲ ನನಗೆ ಅಂತ ಹೇಳೋದು, ಅದೆಲ್ಲನೂ ಕೂಡ ಮಾಡ್ತಾರೆ. ಇವರಿಬ್ಬರ ಜಗಳ ಯಾವಾಗಲೂ ಕೂಡ ಇದ್ದಿದ್ದೆ. ಯಾಕೆ ಇವರಿಬ್ಬರ ಮಧ್ಯೆ ಬೆಂಕಿ ಹತ್ಕೊಂಡಿದೆ ಖಂಡಿತ ಗೊತ್ತಿಲ್ಲ. ಇದಕ್ಕೇನಾದ್ರೂ ಗಿಲ್ಲಿ ಕಾರಣ ಇರ್ಬೋದಾ? ಯಾಕಂದ್ರೆ ರಕ್ಷಿತನಿಗೂ ಗಿಲ್ಲಿಯ ಕಾಮಿಡಿಗಳು ಇಷ್ಟ, ಗಿಲ್ಲಿ ಜೊತೆಗೆ ಇರೋಕ್ಕಿಷ್ಟ, ಕಾವ್ಯನಿಗೂ ಅದೇ ಸೇಮ್ ಇಷ್ಟ. ಬಟ್ ಗಿಲ್ಲಿ ಇರೋದು ಕಾವ್ಯನ ಜೊತೆ ಜಾಸ್ತಿ ಇರ್ತಾನೆ. ಅದಕ್ಕೋಸ್ಕರ ಏನಾದರೂ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಿದೆಯಾ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಬಟ್ ಅದು ನಿಮಗೇನು ಅನ್ಸುತ್ತೆ ಅದನ್ನು ನನಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಏನೇ ಆಗಲಿ ಅವ್ರ ಇಷ್ಟ ಯಾರ ಜೊತೆಗೆ ಇರ್ಬೇಕು ಅನ್ಸುತ್ತೋ ಅವ್ರ ಜೊತೆಗೆ ಇರ್ತಾರೆ. ಬಟ್ ವೈಯಕ್ತಿಕವಾಗಿ ತಗೊಂಡು ಅದನ್ನು ನಾಮಿನೇಷನಿಂದ ಕಳಿಸೋದು ಎಷ್ಟು ಸರಿ ಗೊತ್ತಿಲ್ಲ. ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.